ಚಿತ್ರರಂಗದ ಎಲ್ಲ ಗೆಳೆಯರಿಗೆ ಹಿರಿಯರಿಗೆ ಎಲ್ರಿಗೂ ಥ್ಯಾಂಕ್ ಯು. ಈ ಈವೆಂಟಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ, ನಿಮಗೆ ಒಳಗೆ ಬಂದು ಹೊರಗೆ ಹೋಗೋಕ್ಕೆ ಸಮಸ್ಯೆಗಳಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಅದೆಲ್ಲದನ್ನು ಮೀರಿ ಈವೆಂಟು ತುಂಬ ಚೆನ್ನಾಗಿ ತುಂಬ ಶಾಂತಿಯುತವಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು. ಅಭಿಮಾನಿಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್. ನೀಟಾಗಿ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅದರಲ್ಲಿ ನಿನ್ನೆ ಈ ರಿಸೆಪ್ಷನ್ ಅವರು ವಿದ್ಯಾಪತಿ ದ್ವಾರದಿಂದ ಹೋಗ್ತೀವಿ ನೋಡಿ ಭಾಳ ಖುಷಿ ಆಯಿತು. ತುಂಬ ಜನ ಸ್ವಲ್ಪ ಜನ ಕ್ಯೂ ದಾಟಿ ಬಂದಿದ್ರು. ಬಟ್ ಇಟ್ಸ್ ಓಕೆ. ನಾನು ಹೇಳ್ತಿರೋದು ಸ್ಟೇಜ್ ಮೇಲೆ ಬಂದಾಗಲೂ ಎಷ್ಟೊಂದು ಜನ ಅಟೆಂಡ್ ಮಾಡೋಕ್ಕಾಗಿರಲ್ಲ. ಆ್ಯಂಡ್ ಇದು ಸೆಲ್ಫಿ ಕೊಡೋವಂಥ ಟೈಮೂ ಅಲ್ಲ. ಸೊ ಆದಷ್ಟು ಎಲ್ಲ ಹ್ಯಾಂಡಲ್ ಮಾಡಿದ್ದೀವಿ. ಆ್ಯಂಡ್ ತುಂಬ ಪ್ರೀತಿಯಿಂದ ಎಲ್ಲ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್ ಸರ್ ಎಲ್ಲ ನಮ್ಮ ಮನೆಯವರು ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ನಿನ್ನೆ ಇವತ್ತು ಎಲ್ಲರೂ ತುಂಬ ಖುಷಿಯಾಗಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಅಷ್ಟೊಂದು ಸಾವಿರಾರು ಜನ ಬಂದು ಹರಿಸಿದ್ದು ಭಾಳ ಖುಷಿನೇ ಸರ್. ಇಲ್ಲ, ಆ ಪ್ರೀತಿಗೆ ಅದಕ್ಕೆ ನಾವು ಅಂದರೆ ಆ ಪ್ರೀತಿಗೆ ಹೆಂಗೆ ರೆಸ್ಪಾಂಡ್ ಮಾಡಬೇಕು ಗೊತ್ತಾಗಲ್ಲ, ಏನು ವಾಪಸ್ ಕೊಡಬೇಕು ಗೊತ್ತಾಗಲ್ಲ. ಸೊ ಐ ಥಿಂಕ್ ಆ ಪ್ರೀತಿ ನಂಬಿಕೆನ ಉಳಿಸ್ಕೊಂಡು ಹೋಗೋದೇ ತುಂಬ ದೊಡ್ಡ ವಿಷಯ. ಅದ್ರ ಕಡೆಗೆ ಕೆಲಸ ಮಾಡಬೇಕು. ಏಕೆಂದರೆ ನಿನ್ನೆಯಿಂದ ನಾನು ನೋಡ್ತಾ ಇದ್ದಲ್ಲ, ಯೂಶ್ವಲಿ ಒಂದು ಭಯ ಇರುತ್ತೆ ಜಾಸ್ತಿ ಜನ ಆದಾಗ ಹೆಂಗಾಗುತ್ತೆ ಏನೋ ಅಂತ. ಸೊ ತುಂಬ ಶಾಂತಿಯುತವಾಗಿ ತುಂಬ ಚೆನ್ನಾಗಿ ಅವರು ಅಭಿಮಾನಿಗಳು ನಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ಆ್ಯಂಡ್ ಅಷ್ಟೊತ್ತು ಇವತ್ತು ಈವೆಂಟ್ ಮುಗಿಯೋವರೆಗೂ ಅಷ್ಟೊತ್ತು ಎಲ್ಲ ಕಾಯ್ತಾ ಇದ್ರು. ಹಾಗಾಗಿ ಅವ್ರ ಪ್ರೀತಿ ತುಂಬಾ ದೊಡ್ಡದು. ಈಗ ಮೈಸೂರಲ್ಲೇ ಒಂದು ಆಸೆ ಇತ್ತು. ನಿಮ್ಮ ಆಸೆ ಅಂತೆ ಮೈಸೂರಿನಲ್ಲಿ ಅಚ್ಚುಕಟ್ಟಾದಂತ ಮದುವೆ ಆಗಿದೆ. ಈ 2 ದಿನಗಳು ನಿಮ್ಮ ವೆರಿ ಓವರ್ವೆಲ್ಮಿಂಗ್ ಸರ್. ನನಗೆ ನನ್ನ ಜೀವನ ಕಟ್ಕೊಟ್ಟಿದ್ದು ಮೈಸೂರು. ನನ್ನ ಇಡೀ ಒಂದು ಪರ್ಸನಾಲಿಟಿ ಕಟ್ಕೊಟ್ಟಿದ್ದು ಮೈಸೂರು ಪರಿಸರ ಎಲ್ಲದನ್ನು. ಹಂಗಾಗಿ ಇಲ್ಲೇ ಅಭಿಮಾನಿಗಳ ಮಧ್ಯೆ ಆಗ್ಬೇಕು ಅಂತ ಆಸೆ ಇತ್ತು. ಅದು ತುಂಬಾ ಚೆನ್ನಾಗಾಗಿತ್ತು ಸರ್. ಮೈಸೂರು ನಿಮ್ಗೆ ಬಾಲ್ಯದ ನೆನಪುಗಳನ್ನ ಮತ್ತೆ ನಿಮ್ಮ ಯೂತ್ ನೆನಪುಗಳನ್ನ ತರುವಂತದ್ದು. ಆ ಎಲ್ಲ ಯೂತ್ ಗೆಳೆಯರುಗಳು ಬಂದಿದ್ರ ಮದುವೆಯಲ್ಲಿ ಹೆಂಗಿತ್ತು ಅಂತ ಹೇಳಿ ಸಿಕ್ಕಿದ್ರು ಸರ್. ಎಲ್ಲ ನನ್ನ ಫ್ರೆಂಡ್ಸ್ ಬಂದಿದ್ರು, ನನ್ನ ರಂಗಭೂಮಿ ಗುರುಗಳು ಬಂದಿದ್ರು, ನಮ್ಮ ರಂಗಾಯಣದ ಕಲಾವಿದರು ಬಂದಿದ್ರು, ಎಲ್ಲರೂ ಸಿಕ್ಕಿದ್ರು. ಆದ್ರೆ ನಾನು ಜಾಸ್ತಿ ಟೈಮ್ ಕೊಡಕ್ಕಾಗಿಲ್ಲ. ಬಟ್ ಅವರೆಲ್ಲ ತುಂಬಾ ಹತ್ರದ ಗೆಳೆಯರು. ಅವ್ರಿಗೆ ಅದೆಲ್ಲದೂ ಅರ್ಥ ಆಗುತ್ತೆ. ಅವರೆಲ್ಲರೂ ತುಂಬಾ ಖುಷಿ ಪಟ್ಕೊಂಡು ಮೆಸೇಜ್ ಕೂಡ ಮಾಡಿದ್ರು ಎಲ್ಲರೂ. ಮತ್ತೆ ಹೋದ್ಮೇಲೆ ಮೈಸೂರಿನಲ್ಲೇ ಮಾಡಬೇಕು ಅನ್ನೋ ತಮ್ಮ ಕನಸಾಗಿತ್ತು. ಸಾರ್ಥಕ ಅನ್ನಿಸ್ತಾ ಈಗ ಮೈಸೂರಿನಲ್ಲಿ ಮಾಡಿದಂತಹ ಕಾರ್ಯಕ್ರಮ ಡೆಫಿನೆಟ್ಲಿ ಸಾರ್ಥಕ ಸರ್. ತುಂಬಾ ಸಾರ್ಥಕ ಆಯಿತು. ಮದುವೆ ಅನ್ನೋದು ಜೀವನದ ಪ್ರಮುಖ ಘಟ್ಟ. ಅದಕ್ಕೆ ಮೊದಲೇ ಹೆಜ್ಜೆ ಇಟ್ಟಿದ್ದೀರಾ. ಈ ಖುಷಿ ಕ್ಷಣಗಳ ಬಗ್ಗೆ ಹೇಳಿ ಅಂತ. ಜೋರಾಗಿ ಇಷ್ಟು ಜನ ನಾವು ಯಾವತ್ತೂ ನೋಡಿರಲಿಲ್ಲ. ಇವ್ರಿಗಾದ್ರೆ ಸ್ವಲ್ಪ ಪರಿಚಯ ಇರುತ್ತೆ. ನಾನು ತುಂಬ ಇಷ್ಟು ಪ್ರೀತಿ, ಇಷ್ಟು ಆಶೀರ್ವಾದ, ತುಂಬ ಖುಷಿ ಆಯ್ತು ಸರ್. ಮೈಸೂರಿನಲ್ಲಿ ಸೆಟ್ಲ್ ಆಗುವಂಥದ್ದು, ಮೈಸೂರಿನಲ್ಲಿ ಬರುವಂಥದ್ದು ಏನಿಲ್ಲ ಸರ್. ಮೈಸೂರಿಗೆ ಬರ್ತಾನೆ ಇರ್ತೀನಿ. ಕೆಲಸ ಎಲ್ಲ ಮೈಸೂರಲ್ಲಿ ಮನೆ ಮಾಡಿ, ಶಿವಣ್ಣನು ಇಲ್ಲೇ ಮನೆ ಮಾಡಿ. ಅಲ್ಲ, ಇವಾಗೇನು 1 ಅವರ್ ಇದೆ ಶೂಟಿಂಗ್ ಎಲ್ಲ. ಕೆಲಸ ಇಲ್ಲ ಅಂದಾಗ ಆಲ್ಮೋಸ್ಟ್ ಇಲ್ಲೇ ಇರ್ತೀವಿ, 2 ಕಡೆ ಇರ್ತೀವಿ. ಸೊ ಡೆಫಿನೆಟ್ಲಿ ಸರ್, ಮೈಸೂರು ಯಾವಾಗ್ಲೂ ಅದೊಂದು, ನಾನು ಅಂತಲ್ಲ, ಐ ಥಿಂಕ್ ಮೋಸ್ಟ್ಲಿ ಮೈಸೂರಲ್ಲಿ ಬೆಳೆದಿರೋರ್ಗೆ ಎಲ್ರಿಗೂ ಅಥವಾ ಹೊರಗಡೆಯಿಂದ ಬಂದು ಮೈಸೂರಿಗೆ ಕನೆಕ್ಟ್ ಆಗಿರೋದು ಎಲ್ರಿಗೂ ಅದೊಂದು ಎಮೋಷನ್ ಯಾವಾಗಲೂ ಅದು ಇದ್ದೇ ಇರುತ್ತೆ, ಕ್ಯಾರಿ ಆಗ್ತಾನೆ ಇರುತ್ತೆ. ನಿರೀಕ್ಷೆ ಅಂತ ಆಗಿದೆ ಸರ್. ಎಸ್ ಸರ್. ತುಂಬಾ ಚೆನ್ನಾಗಾಗಿದೆ. ಎಲ್ಲ ಇಡೀ ಕುಟುಂಬ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ. ನನ್ನ ಮನೆಗೆ ಹೋಗೋ ಥರ ಫೀಲಿಂಗ್ ಇದೆ. ತುಂಬ ಖುಷಿಯಿಂದ ನಾನು ಹೋಗೋಕ್ಕೆ ಕಾಯ್ತಾ ಇದ್ದೀನಿ. ನಮ್ಮ ಕುಟುಂಬ, ಅವ್ರ ಕುಟುಂಬ, ನಮ್ಮ ಕುಟುಂಬ, ಎಲ್ಲ ನಮ್ಮ ಕುಟುಂಬ, ಎಲ್ಲ ಒಂದೇ ಕುಟುಂಬ. ಅಂದ್ರೆ ಒಂದು ಭಯ ಇತ್ತಲ್ಲ, ಅಂದ್ರೆ ತುಂಬಾ ನೂಕು ನುಗ್ಲಾಟ ಆದ್ರೆ ಈ ತರದೊಂದು ಭಯ ಇದ್ದೇ ಇರುತ್ತೆ ಯಾವಾಗಲೂ, ಈ ತರ ಆಗ್ಬೇಕಾದ್ರೆ. ಬಟ್ ನನಗೆ ಅವರು ಆ ಲೈನಲ್ಲಿ ಅವರು ಪಾಸ್ ಆಗ್ತಿದ್ರಲ್ಲ, ಅದು ಬಹಳ ಖುಷಿ ಕೊಡ್ತಾ ಇತ್ತು. ಅವ್ರ ಕಡೆಗೆ ಅವ್ರು ನೋಡಿಕೊಂಡು ತುಂಬ ಖುಷಿಯಾಗಿ, ಹಾಗಾಗಿ ಅವಾಗ ಅವರಿಗೆ ಮಿಸ್ ಮಾಡಿಕೊಂಡು, ಯಾಕೆಂದರೆ ಅದಕ್ಕೆ ಐ ಥಿಂಕ್ ಇಟ್ ಡಿಮ್ಯಾಂಡ್ಸ್ ರೆಸ್ಪೆಕ್ಟ್. ಅವ್ರಿಗೆ ಅದಕ್ಕೆ ತುಂಬ ದೊಡ್ಡ ಗೌರವ ಕೊಡಬೇಕು. ಯಾಕೆಂದರೆ
ಅದೊಂದು ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಅದನ್ನು ಎಷ್ಟು ಚೆನ್ನಾಗಿ ಫಾಲೋ ಮಾಡ್ಕೊಂಡು ಅವರು ತುಂಬ ಖುಷಿಯಾಗಿ ಊಟ ಮಾಡ್ಕೊಂಡು ಹೋದ್ರಲ್ಲ, ಅದಕ್ಕೆ ಎಷ್ಟು ಗೌರವ ಸಲ್ಲಿಸಿದ್ರು ಸಾಕು. ನಿಮ್ಮ ಚಿತ್ರರಂಗದ ಕುಟುಂಬಕ್ಕೆ ಯಾವಾಗಲೂ ಆಭಾರಿ ಸರ್. ನಾನು ಸ್ಟಾರ್ಟಿಂಗ್ ಬಂದಾಗಲಿಂದನೂ ಇವತ್ತವರೆಗೂ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಫ್ರೆಂಡ್ಸ್ ಆಗಲಿ ಹಿರಿಯರಾಗಲಿ ಎಲ್ಲರೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಪ್ರೀತಿಯಿಂದ ತಪ್ಪಿಕೊಂಡಿದ್ದಾರೆ. ಅದಕ್ಕೆ ಯಾವಾಗಲೂ ಆಭಾರಿ. ಸರ್, ಈಗ ಪ್ರೀತಿ ಅಭಿಮಾನ ಸಾಕಷ್ಟು ಅಂದ್ರೆ ಜವಾಬ್ದಾರಿ ಹೆಚ್ಚಾಗಿದೆ ಡೆಫಿನೆಟ್ಲಿ ಸರ್. ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿನೇ ಇರುತ್ತೆ, ಅದು ಯಾವಾಗಲೂ ಇರುತ್ತೆ. ನಾನು ಅದಕ್ಕೆ ಅದೊಂದು ದೊಡ್ಡ ಜವಾಬ್ದಾರಿನೇ. ಯಾಕೆಂದ್ರೆ ನಾವು ಒಂದು ಸರಿ ನಾವು ಒಂದು ಎಮೋಷನಲಿ ಕನೆಕ್ಟೆಡ್ ಆದಾಗ, ನಮ್ಮ ಜೊತೆ ಅವರು ಎಮೋಷನಲಿ ಕನೆಕ್ಟೆಡ್ ಆದಾಗ ಡೆಫಿನೆಟ್ಲಿ ಒಂದೊಂದು ದೊಡ್ಡ ಜವಾಬ್ದಾರಿನೇ ಅದು. ಅದನ್ನು ನಿಭಾಯಿಸಲೇಬೇಕು, ಅದ್ರ ಕಡೆಗೆ ನಂಬಿಕೆ ಉಳಿಸ್ಕೊಳ್ಳೋ ಕಡೆಗೆ ಕೆಲಸ ಮಾಡಲೇಬೇಕು. ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀವಿ, ಹಿಂಗೆ ಇರಲಿ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ. ತಪ್ಪು ಮಾಡಿದಾಗ ತಿದ್ದಿ ಅಂತ ಕೂಡ ಹೇಳ್ತಾ ಇರ್ತೀವಿ, ಆ್ಯಂಡ್ ಅದು ಕೂಡ ತುಂಬ ಇಂಪಾರ್ಟೆಂಟು. ಸರ್, ಈಗ ನಿಮ್ಮ ಮದುವೆ ಬಹಳಷ್ಟು ಚರ್ಚೆ ಆಗ್ತದೆ, ಈ ಸಂಪ್ರದಾಯಗಳ ಬಗ್ಗೆ ಹೇಳಿ ಸರ್. ನನ್ನಿಂದ ಯಾರಿಗಾರು ತೊಂದರೆ ಆಗಿದೆಯಾ? ಎಲ್ಲರೂ ಖುಷಿ ಪಟ್ಟಿದ್ದಾರಲ್ವಾ, ಕುಟುಂಬ ಖುಷಿ ಪಟ್ಟಿದೆ, ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ, ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಸೊ ಐ ಥಿಂಕ್ ಆ ಖುಷಿ ಮುಖ್ಯ ಆಗುತ್ತೆ. ಆ್ಯಂಡ್ ಇಟ್ಸ್ ಓಕೆ. ಈಗ ನನ್ನ ಮೇಲೆ ಪ್ರೀತಿ ಇರೋದಕ್ಕೇನೆ ಅವರೆಲ್ಲರೂ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನನ್ನ ಮೇಲೆ ಒಂದು ಪ್ರೀತಿ ಇರೋದಕ್ಕೆ, ನನ್ನ ಮೇಲೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರೋದಕ್ಕೆ ಅವರೆಲ್ಲರೂ ಆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆ್ಯಂಡ್ ಇಟ್ಸ್ ಓಕೆ. ಏನಾಗುತ್ತೆ, ನಾವು ಎಲ್ಲದನ್ನು ಅಂದರೆ ನಾವು ಐ ಡೋಂಟ್ ನೋ, ನನಗೆ ಇದಕ್ಕೆ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಬರಲ್ಲ. ಐ ಡೋಂಟ್ ಥಿಂಕ್ ಎಲ್ಲದನ್ನು ಒಂದೇ ಚಪ್ರದಡಿ ತರೋಕ್ಕಾಗಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಲ್ಲದನ್ನು ಡೈಸೆಕ್ಟು ಮಾಡೋಕ್ಕಾಗಲ್ಲ. ಆ ಥರದ್ದು ನಾವು ಒಂದು ಸಿಸ್ಟಮಲ್ಲಿ ಇದ್ದೀವಿ. ಐ ಥಿಂಕ್ ಕಾಮನ್ ಮ್ಯಾನ್ ಜೊತೆ ನಾವು ಇರಬೇಕಲ್ಲ, ಜೊತೆಗೆ ಅವ್ರ ಜೊತೆಗೆ ಇರಬೇಕು, ಅವ್ರನ್ನೂ ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು. ಆ್ಯಂಡ್ ಎಲ್ಲರದು ಆ್ಯಂಡ್ ಹೆಂಗೆ ಹೇಳಿ, ಅದೇ ಹೇಳೋದಲ್ಲ, ಯಾರಿಗೂ ತೊಂದರೆ ಕೊಡದಲ್ಲ ಏನು ಮಾಡೋದು ತಪ್ಪಲ್ಲ ಸರ್. ಈಗ ಅಭಿಮಾನಿಗಳಿಗೆ ನಾನು ಹೇಳ್ತಿರೋದು ಅಭಿಮಾನಿಗಳಿಗೆ ಕೃತಜ್ಞತೆ ಹೇಳೋ ಸಂದರ್ಭದಲ್ಲಿ ಒಂದಷ್ಟು ಎಮೋಷನಲ್ ಆಗಿ ಭಾವನಾತ್ಮಕವಾಗಿ ನಮಸ್ಕಾರ ಮಾಡುವಂಥದ್ದು ಅದು ಯಾರಿಗಾದ್ರೂ ಆಗುತ್ತೆ ಸರ್. ನೀವು ಬಂದು ನಿಂತ್ಕೊಂಡ್ರು ಆ ಥರ ಜನ ಪ್ರೀತಿಸ್ಬಿಟ್ರೆ ನಿಮಗೆ ಬಗ್ಬೇಕು ಅಂತಾನೆ ಅನಿಸುತ್ತೆ. ನನಗೆ ಇನ್ನೂ ನೆನಪಿದೆ, ನನ್ನ ಲೈಕ್ ಬಿಫೋರ್ ಟಗರು ಆ್ಯಂಡ್ ಆಫ್ಟರ್ ಟಗರು ಎಲ್ಲ. ನಾನು ಬಿಫೋರ್ ಟಗರು ಒಂದು ರೇಂಜಲ್ಲಿ ಇದೆ, ಒಂದು ಕೋಪ ಇದು ಎಲ್ಲದೂ ಇರೋದು. ಬಟ್ ಒಂದ್ಸರಿ ಜನ ಪ್ರೀತಿಸಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಿಲ್ಲದಲ್ಲೇ ಬಗ್ಬಿಡ್ತೀವಿ ಸರ್. ಅದು ಸಾಧ್ಯನೇ, ಅದು ಯಾವ ಕಲಾವಿದಂಗಾದರೂ ಸಾಧ್ಯನೇ. ಕಲಾವಿದ ಬೆಂಡಾಗದೇನೆ ಪ್ರೀತಿಗೆ. ಸೊ ಹಂಗಾಗುತ್ತದೆ ಅಷ್ಟೇ. ನನಗೇನು ಭಯ ಇಲ್ಲ, ನಾನೇ ಹೇಳ್ತಾ ಇದ್ದೆ, ನಾವು ಹಂಗೆ ಇದೀವಿ, ಏನು ಭಯ ಆ ಥರ ಏನೂ ಇಲ್ಲ. ಚೆನ್ನಾಗಿದೆ, ಡೆಫಿನೆಟ್ಲಿ ತುಂಬ ಖುಷಿಯಾಗಿದ್ದಾರೆ. ಆ್ಯಂಡ್ ಅವ್ರು ಹೆಂಗೆ ಅಂದ್ಕೊಂಡಿದ್ರು ಅದೇ ಥರನೇ ಎಲ್ಲ ನಡೆದಿದೆ. ಶಿವಣ್ಣಂಗೆ ನಾವು ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಅಥವಾ ಅದನ್ನು ಅವ್ರ ಪ್ರೀತಿ ತುಂಬ ದೊಡ್ಡದು. ಅಷ್ಟೆಲ್ಲ ಇದ್ರಲ್ಲೂ ಅವ್ರು ಎಷ್ಟು ಎನರ್ಜೆಟಿಕ್ ಆಗಿ ಬಂದು ಅವ್ರು ಬಂದಾಗೆಲ್ಲ ನಮ್ಗೆ ಎನರ್ಜಿ ಕೊಟ್ಟು ಹೋಗ್ತಾರೆ. ಹೇಳ್ತಾ ಇದ್ರು, ಆಕ್ಟರಾಗಿ ಕೂಡ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ. ನಮ್ಮ ಪುರುಷರು ನಾವು ಹೇಳ್ದಂಗೆ ಎಲ್ಲ ಮದುವೆ ಆಗ್ತಾ ಇದ್ದಾರೆ. ಸೊ ಆ ಸಂಪ್ರದಾಯದ ಬಗ್ಗೆ ಏನಿಲ್ಲ, ಹಿರಿಯರು ಇವಾಗ ಡೋಂಟ್ ಹೆಂಗಿರೋದು ಒಂದಿಷ್ಟು ಅವ್ರಿಗೆ ಖುಷಿ ಕೊಡುತ್ತೆ, ಅವ್ರಿಗೆ ಖುಷಿ ಕೊಡುವಂಥ ನಂಬಿಕೆಗಳು ಬಂದಾಗ ಐ ಥಿಂಕ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಐ ಡೋಂಟ್ ಫೈಂಡ್ ಎನಿಥಿಂಗ್ ರಾಂಗ್. ಈಗ ನನಗೆ ಎಲ್ಲದಕ್ಕೂ ನನಗೆ ಉತ್ತರ ಕೊಡೋಕ್ಕೆ ಬರಲ್ಲ. ಬಟ್ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಆಸ್ತಿಕತೆ ಮತ್ತು ನಾಸ್ತಿಕತೆಯ ಮಧ್ಯೆ ಬರುವಾಗ ಐ ಥಿಂಕ್ ಕಾಯುವಂಥ ನಂಬಿಕೆಗಳು ಬೇರೆ, ಮೂಢನಂಬಿಕೆಗಳು ಬೇರೆ. ಮೂಢನಂಬಿಕೆಗಳನ್ನು ಖಂಡಿತ ವಿರೋಧಿಸಬೇಕು. ಆ್ಯಂಡ್ ಆಚರಣೆಗಳು ಅಂತ ಬಂದಾಗ ಐ ಥಿಂಕ್ ತುಂಬ ಥರದ ಆಚರಣೆಗಳಿದೆ. ಫಾರ್ ಎಕ್ಸಾಂಪಲ್, ನಮ್ಮ ಚಿಕ್ಕಪ್ಪ ಒಂದು ಕೆಂಡ ಆಗಬೇಕಾದ್ರೆ ಪೂಜೆ ಮಾಡಿದ್ರು. ಅದನ್ನು ಎಷ್ಟೊಂದು ಜನ ಅದು ಐ ಡೋಂಟ್ ನೋ, ನನಗೆ ಅದು ಯಾರ್ಯಾರ್ದು ಯಾವ್ಯಾವುದು ಅಂತಲೂ ಗೊತ್ತಿಲ್ಲ.
ಬಟ್ ಅದು ಮಡಿವಾಳ ಪದ್ಧತಿಲಿ ಮಾಡೋದಲ್ವಾ ಅಂತ. ಬಟ್ ಅಲ್ಲಿ ನಮ್ಮ ಚಿಕ್ಕಪ್ಪ ತುಂಬ ಚೆನ್ನಾಗಿ ಮಾಡಿದ್ರು ಅದನ್ನು. ಐ ಥಿಂಕ್ ಅಷ್ಟು ಚೆನ್ನಾಗಿ ನಮ್ದೆಲ್ಲ ಮಿಕ್ಸ್ ಆಗೋಗಿದೆ ಅಲ್ವಾ ಎಲ್ರದ್ದು. ಈಗ ನನ್ನ ಕೊಂಡಾಯೋದು ಇದೆಲ್ಲದನ್ನು ನನ್ನ ಚೈಲ್ಡ್ಹುಡ್ಡಿಂದ ನನ್ನ ಜಾತ್ರೆಯಲ್ಲಿ ನಾನು ನೋಡ್ಕೊಂಡು ಬಂದಿರೋದು. ಅದು ನನಗೆ ಜನಪದ ಅದು ನನಗೆ ಜನಪದ ಅದು, ಅಥವಾ ವೀರಭದ್ರನ ಇಟ್ಕೊಂಡು ಅದು ನನಗೆ ಜನಪದ. ನನ್ನ ಒಂದು ಮಗು ಥರ ನಾನು ಎಂಜಾಯ್ ಮಾಡಿದ್ದೀನಿ ಎಲ್ಲ ಪ್ರೋಸೆಸ್ನ. ನನಗೆ ಅದು ಯಾವುದ್ರಲ್ಲೂ ಏನು ತಪ್ಪುಗಳು ಕಂಡಿಲ್ಲ. ಆಸ್ತಿಕತೆ ಮತ್ತು ನಾಸ್ತಿಕತೆ ಅಂತ ಬಂದರೆ ಅಲ್ಲಿ ನನ್ನ ಜೀವನದ ಎಕ್ಸಾಂಪಲ್ ಕೊಡ್ತೀನಿ. ಏನಾಗುತ್ತೆ, ನನ್ನ ತಾಯಿ ಮಿಷನ್ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಒಂದು ಸಣ್ಣ ಸರ್ಜರಿ ಇತ್ತು. ನನಗೆ ಐ ನೋ ಸೈನ್ಸ್, ನನಗೆ ಸೈನ್ಸ್ ಗೊತ್ತಿದೆ, ನನ್ನ ಡಾಕ್ಟರ್ಗಳಿಗೆ ಸೈನ್ಸ್ ಗೊತ್ತಿದೆ, ಅದೊಂದು ಸಣ್ಣ ಸರ್ಜರಿ ಇರೋಂತೆಲ್ಲ. ಆದರೆ ನನ್ನ ತಾಯಿ ಆಪರೇಷನ್ ಥಿಯೇಟರ್ಗೆ ಹೋಗ್ಬೇಕಾರೆ ಜೇಂಕಲ್ ಸಿದ್ದಪ್ಪ ಅಂತ ಕೈ ಮುಕ್ಕೊಂಡು ಹೋಗ್ತಾಳಲ್ಲ, ಜೇಂಕಲ್ ಸಿದ್ದಪ್ಪ ಇಸ್ ಎ ಹೋಪ್ ಫಾರ್. ಜೇಂಕಲ್ ಸಿದ್ದಪ್ಪ ಅವಳಿಗೊಂದು ಶಕ್ತಿ. ನಾನು ಅವಳಿಗೆ ಆ ಶಕ್ತಿನ, ಆ ನಂಬಿಕೆನ ನಾನು ಗೌರವಿಸ್ಬೇಕಲ್ವ. ಹಾಗೆ ಅದು. ಐ ಥಿಂಕ್ ಎಲ್ಲದನ್ನು ನಾವು ತುಂಬ ಡೈಸೆಕ್ಟ್ ಮಾಡಿ ಎಲ್ಲದನ್ನು ತುಂಬ ಏನೇನೋ ಹಾಕಿ ನೋಡಕ್ಕೆ ಹೋದ್ರೆ ಇವತ್ತು ನಾವು ಯಾವ ಕಾರಣಕ್ಕೂ ನಾವೆಲ್ಲರೂ ಒಟ್ಟಿಗೆ ಬರೋಕ್ಕಾಗಲ್ಲ. ಸೊ ಹಂಗೆ ಸಾಕಷ್ಟು ವಿಷಯಗಳಿದೆ. ಅದನ್ನು ನಾನು ಮತ್ತೆ ಇವಾಗ ಮಾತಾಡಕ್ಕೆ ಹೋದ್ರೆ ಮದುವೆ ಬಿಟ್ಟು ಅದೆಲ್ಲದನ್ನು ಬೇರೆ ಡಿಸ್ಕಷನ್ಗಳಿಗೆ ಹೋಗುತ್ತೆ. ಥ್ಯಾಂಕ್ ಯು ಎಲ್ರಿಗೂ. ಅಂಡ್ ನನ್ನ ಪ್ರಶ್ನೆ ಮಾಡ್ತಿರೋರ್ಗೂ ಕೂಡ ಥ್ಯಾಂಕ್ ಯು. ಏನು ಅಂದರೆ ಇಟ್ಸ್ ಓಕೆ, ಯಾವಾಗಲಾರು ಅಂದರೆ ಪ್ರಶ್ನೆ ಮಾಡ್ತಿರೋರು ಕೂಡ ನಿಮ್ಮ ಆಶೀರ್ವಾದ ಕೂಡ ಇದೆ, ನಿಮ್ಮ ಪ್ರೀತಿ ಕೂಡ ಇರಲಿ. ಅಂದರೆ ನಾನು ಕೂಡ ಇನ್ನೂ ತುಂಬ ಕಲಿತಾ ಇರ್ತೀನಲ್ಲ, ಇವಾಲ್ವ್ ಆಗ್ತಾ ಇರ್ತೀನಿ ಪ್ರತಿಯೊಂದು. ಎಲ್ಲರೂ ಇವಾಲ್ವ್ ಆಗ್ತಾ ಇರ್ತೀವಿ, ಎಲ್ಲರೂ ಅನುಭವಗಳ ಜೊತೆ ಕಲಿತಾ ಇರ್ತೀವಿ, ಪ್ರತಿಯೊಂದನ್ನು ಕಲಿತಾ ಇರ್ತೀವಿ. ಅನುಭವಗಳಿಂದನೇ ಆಚೆ ಉಳ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗಲ್ಲ. ನಾನೊಬ್ಬ ಕಲಾವಿದ, ನನಗೆಲ್ಲ ಅನುಭವಗಳು ಬಹಳ ಇಂಪಾರ್ಟೆಂಟು. ನಾನು ಏನು ಮಾಡಿದ್ರು ತುಂಬ ಪ್ರೀತಿಯಿಂದನೇ ಮಾಡಬೇಕು. ಸೊ ಪ್ರಶ್ನೆಗಳು ಇದೆಲ್ಲದೂ ಖಂಡಿತ ಇರಲಿ, ಅದು ಯಾವಾಗಲೂ ಇರಲಿ, ಯಾವಾಗಲೂ ಎಲ್ಲರೂ ಅದೊಂದು ಡಿಸ್ಕಷನ್ ಆಗ್ತಾ ಇರಬೇಕು, ತಿದ್ದುತ್ತಾ ಇರಲಿ. ಬಟ್ ಪ್ರೀತಿ ಯಾವಾಗಲೂ ಹಾಗೆ ಇರಲಿ. ಥ್ಯಾಂಕ್ ಯು. ಈಗ ಸರ್ ತುಂಬ ಕೆಲಸ ಇದೆ, ಅವ್ರಿಗೂ ಕೆಲಸ ಇದೆ, ಅವ್ರಿಗೂ ಪಾಪ ಪೇಷನ್ಸ್ ಎಲ್ಲ ಕಾಯ್ತಿರ್ತಾರೆ. ಒಂದು ಸಣ್ಣ ಬ್ರೇಕ್ ಅಷ್ಟೇ, ಮತ್ತೆ ಮಾರ್ಚಿಂದ ನಾನು ಶುರು ಮಾಡ್ತೀನಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಮಾತಾಡಿರೋದ್ರಲ್ಲಿ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಸರಿ ಸರ್, ಫೈನಲಿ ಆಕ್ಟರ್ ಡಾಕ್ಟರ್ ಕಾಂಬಿನೇಷನ್ ಹೇಗಿರ್ತದೆ? ಆಕ್ಟರ್ ಡಾಕ್ಟರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸರ್. ನನಗೆ ಪ್ರೊಫೆಷನಲ್ ಎಥಿಕ್ಸ್ ಯಾರ್ಯಾರು ಚೆನ್ನಾಗಿರುತ್ತಲ್ಲ ಅವ್ರಿಗೆಲ್ರಿಗೂ ಜೀವನ ಚೆನ್ನಾಗಿರುತ್ತೆ. ಅದು ವೆದರ್ ಆಕ್ಟ್ರು, ಇದು ಮಾಧ್ಯಮ, ಎನಿವೇ. ಸೊ ಐ ಥಿಂಕ್ ಆ ಎಥಿಕ್ಸ್ ಇರೋದ್ರಿಂದ, ಆ ವ್ಯಾಲ್ಯೂಸ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ. ನನಗೆ ಅಭ್ಯಾಸನೇ ಇಲ್ಲ ಇವೆಲ್ಲ. ನನಗೆ ಇದು ಯಾವುದು ಅಭ್ಯಾಸನೇ ಇಲ್ಲ. ನನಗೆ ಮದುವೆಗೋಸ್ಕರ ಅಂತಿದ್ದೀನಿ ಅಷ್ಟೇ. ಆ್ಯಂಡ್ ತುಂಬ ಜನ ಗುರುಗಳು ಬಂದು ಕೂಡ ಆಶೀರ್ವಾದ ಮಾಡಿದ್ರೆ, ಅಲ್ಲಿ ತುಂಬ ಜನ ಗುರುಗಳು ಬರೋಕ್ಕಾಗಿಲ್ಲ. ಅವರೆಲ್ಲರೂ ಅವ್ರು ವಿಶ್ವಾಸ ಕಳಿಸಿದ್ದಾರೆ. ಥ್ಯಾಂಕ್ ಯು ಎಲ್ಲ ಗುರುಗಳಿಗೂ. ಥ್ಯಾಂಕ್ ಯು.